ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆಂಡಾಮಂಡಲರಾಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಜೆಪಿ ಗವರ್ನರ್ಗಳಿಂದ ಕಿರುಕುಳ ಜಾಸ್ತಿಯಾಗಿದೆ, ಬಿಜೆಪಿಯೇತರ ರಾಜ್ಯಗಳಲ್ಲಿ ಗವರ್ನರ್ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಅವರ ಆರೋಪ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಪಾಲರ ನಿರ್ಧಾರವನ್ನು ಖಂಡಿಸಿ ಮಾತನಾಡಿದ್ದಾರೆ. ನಾನು ನೋಟಿಲ್ಲ, ಅದು ಡೀಟೇಲ್ ನನಗೆ ಗೊತ್ತಿಲ್ಲ. ನೋಟಿಸ್ ಏನಿದೆ, ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ, ಆ ರೀಸನ್ಸು ನೋಡಿಲ್ಲ. ಅವ್ರು ಕೊಟ್ಟಿದ್ದು ಸರಿನೋ ತಪ್ಪೋ ಅನ್ನೋದು ಕೂಡ ಹೀಗೆ ನಾನು ಹೇಳಲಾರೆ. ಅದನ್ನು ನೋಡಿ ತಿಳ್ಕೊಂಡು ದೆನ್ ನಮ್ಮ ಲಾಯರ್ಸ್ ಜೊತೆಯಲ್ಲಿ ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಏನು ವಿಚಾರ ಇದೆ ಅಂತ ಹೇಳಿ ನಾವು ಕೇಳಿಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಎರಡನೇದಾಗಿ ಇದು ಎಲ್ಲ ಕಡೆ ಬಿ ಜೆ ಪಿ ನಮ್ಮ ಗವರ್ನರ್ಸು, ಅದು ಕಲ್ಕತ್ತಾ ಆಗಲಿ, ಕರ್ನಾಟಕ ಆಗಲಿ, ಈ ತಮಿಳುನಾಡು ಆಗಲಿ, ಎಲ್ಲೆಲ್ಲಿ ನಾನ್ ಬಿ ಜೆ ಪಿ ಗೌರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಅದಕ್ಕಾಗಿ ಬಟ್ ಅದು ರಿಯಲ್ ಆ ವಿಷಯ ಏನಿದೆ ಅನ್ನತಕ್ಕಂಥದ್ದನ್ನು ತಿಳ್ಕೊಂಡ್ಮೇಲೆ ಮುಂದೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಂಪ್ಲೀಟ್ ಆಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ನ ಡಿನೈ ಮಾಡಿಲ್ಲ. ಇನ್ ಜನರಲ್ ಅವ್ರು ಹೇಳಿರೋದು, ಬಿ ಜೆ ಪಿಯೇತರ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿವೆ ಅಲ್ಲೆಲ್ಲ ಬಿ ಜೆ ಪಿ ಗವರ್ನರ್ಗಳು ಕಿರುಕುಳ ಕೊಡ್ತಿದ್ದಾರೆ. ಬಟ್ ಈ ವಿಚಾರದಲ್ಲಿ ನಾನಿನ್ನೂ ರಾಜ್ಯಪಾಲರ ನೋಟಿಸನ್ನು ನೋಡಿಲ್ಲ, ಅದನ್ನು ನೋಡಿ ಸರಿನೋ ತಪ್ಪೋ ಅಂತಕ್ಕಂಥದ್ದನ್ನು ನಾನು ಮಾತನಾಡಬಹುದು. ಡೀಟೇಲ್ಸ್ ನನಗಿನ್ನೂ ಗೊತ್ತಿಲ್ಲ ಅಂತ ಎಐಸಿಸಿ ಅಧ್ಯಕ್ಷರ ಮಾತು.